ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹಾರೈಸ್ತಾ ಇರೋ ಬೆಳೆಸ್ತಾ ಇರೋ ನನ್ನೆಲ್ಲ ಪ್ರೀತಿಯ ವ್ಯೂವರ್ಸ್ಗೆ ನನ್ನ ಕಡೆಯಿಂದ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ. ನನ್ನೆಲ್ಲ ವೀಡಿಯೋಸ್ನ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಹಸಿಗೊಜ್ಜು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾರ್ಮಲಾಗಿ ಬೇಳೆ ಸಾರು, ಖಾರ ಸಾಂಬಾರು, ಸೊಪ್ಪು ಸಾರು ಮಾಡ್ತಾನೆ ಇರ್ತೀರ. ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ. ಮೊದಲಿಗೆ ಹಸಿಮೆಣಸಿನ್ಕಾಯಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಒಂದು 4-5, ಟೊಮೊಟೊ 2 ಹಣ್ಣಾಗಿರೋದು ನೋಡ್ಕೊಂಡು ತೊಗೊಳ್ಳಿ. ಈರುಳ್ಳಿ ಮೀಡಿಯಮ್ ಸೈಜ್ದು 2, ಹಾಗೆಯೇ ಬೆಳ್ಳುಳ್ಳಿ 1 ಇಷ್ಟನ್ನು ತೊಗೊಂಡು ಸುಟ್ಕೋಬೇಕು. ನೀಟಾಗಿ ಸುಟ್ಕೋಬೇಕು, ಸಂಪೂರ್ಣವಾಗಿ ಸುಟ್ಕೋಬೇಕು. ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಡಿಫ್ರೆಂಟಾಗಿರುತ್ತೆ. ಸೇಮ್ ಅದೇ ಥರ ಸಾಂಬಾರು, ಅದೇ ಥರ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಹೊಸ ಥರ ಡಿಫ್ರೆಂಟ್ ಟೈಪಲ್ಲಿ ಮಾಡ್ಕೊಂಡು ತಿಂದರೆ ಆ ಹೊಸ ರುಚಿ ನಾಲಿಗೆಗೂ ರುಚಿಸುತ್ತೆ, ಖುಷಿ ಆಗುತ್ತೆ ತಿನ್ನೋದಕ್ಕೆ. ಅದೇ ಥರ ಸಾಂಬಾರು, ಅದೇ ಥರ ತಿಂಡಿಗಳನ್ನ ತಿಂತಾಯಿದ್ರೆ ಬೋರ್ ಹೊಡೆದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅವಾಗವಾಗ ಈ ಥರ ಡಿಫ್ರೆಂಟಾದ ರೆಸಿಪೀಸ್ನ ಟ್ರೈ ಮಾಡ್ತಾ ಇರಬೇಕು. ಖುಷಿಯಾಗಿ ತಿಂದ್ಕೊಂಡು ಉಣ್ಕೊಂಡು ಚೆನ್ನಾಗಿರಬೇಕು. ಸಂಪೂರ್ಣವಾಗಿ ಸುಡಬೇಕು, ಎರಡೂ ಸೈಡು ಸಂಪೂರ್ಣವಾಗಿ ಸುಟ್ಟರೆ ಮಾತ್ರ ಟೇಸ್ಟು ಚೆನ್ನಾಗಿರುತ್ತೆ. ಆದಮೇಲೆ ಸುಟ್ಟಾದಮೇಲೆ ತಣ್ಣೀರಿಗೆ ಅಷ್ಟು ಪದಾರ್ಥಗಳನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಸುಟ್ಟಿರುತ್ತೆ ಅಲ್ವಾ, ಬ್ಲ್ಯಾಕ್ ಇರುತ್ತೆ. ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ನೀಟಾಗಿ ಹೊರಟೋಗುತ್ತೆ. ಒಂದೊಂದಾಗಿ ಸಿಪ್ಪೆಯನ್ನು ಬಿಡಿಸ್ಕೊಂಡು ಇನ್ನೊಂದು ಪಾತ್ರೆಗೆ ಹಾಕ್ಕೋಬೇಕು. ಸುಟ್ಟಿರೋ ಒಂದು ಪದಾರ್ಥ ಸಮೇತ ಹಾಕ್ಕೊಳ್ಳೋಕೆ ಹೋದರೆ ಚೆನ್ನಾಗಿರಲ್ಲ, ಕರಕ್ಲು ಸೀದೋಗಿರೋದು ರುಚಿಸಲ್ಲ. ಬಟ್ ಅದನ್ನು ತೆಗೆದಾಕ್ಬಿಟ್ಟು ಒಳಗಡೆ ಬೆಂದಿರುತ್ತೆ, ಒಳಗಡೆ ಸುಟ್ಟಿರುತ್ತಲ್ಲ, ಸೊ ಅದನ್ನು ಮಾತ್ರ ತೊಗೊಂಡು ಅದ್ರ ಮೂಲಕ ರೆಸಿಪಿನ ರೆಡಿ ಮಾಡಬೇಕು. ಎಲ್ಲನೂ ತಗೋಬೇಕು. ಹಸಿಮೆಣಸಿನ್ಕಾಯಿ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಅಂತೂ, ಹಸಿ ಈರುಳ್ಳಿ ನೀವು ಹಾಗೇ ಸಾಂಬಾರಿಗೆ ಅಥವಾ ರೋಟಿಗೆ, ಚಪಾತಿಗೆ ಅದಕ್ಕೆಲ್ಲ ನೆಂಚ್ಕೊಂಡು ತಿಂತಾಯಿದ್ರೆ ಸೈಡ್ಸಾಗಿ ಚೆನ್ನಾಗಿರುತ್ತೆ. ಟೊಮೊಟೊನೂ ಸೈಡ್ಸಾಗಿ ತಿನ್ಬೋದು, ಚೆನ್ನಾಗಿರುತ್ತೆ. ಬಟ್ ಈ ಥರ ಸುಟ್ಕೊಂಡು ತಿಂದರೆ ಟೇಸ್ಟೇ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತೆ. ಯಾಕೆಂದರೆ ಟೊಮೊಟೊ ಆಗಿರಲಿ, ಈರುಳ್ಳಿ ಆಗಿರಲಿ, ಹಸಿಮೆಣಸಿನ್ಕಾಯಿ ಆಗಿರಲಿ, ನೀವು ಒಗ್ಗರಣೆಯಲ್ಲಿ ಬೇಯಿಸಿದ್ರೆ ಅಥವಾ ಕುಕ್ಕರಲ್ಲಿ ಕೂಗ್ಸಿದ್ರೆ ಒಂಥರ ಟೇಸ್ಟು. ಬಟ್ ಈ ಥರ ಸುಟ್ಟಿದಾಗ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಬೆಳ್ಳುಳ್ಳಿ ಟೇಸ್ಟೂ ಚೆನ್ನಾಗಿರುತ್ತೆ, ಅದೊಂಥರ ಸ್ಪೈಸಿ ಆಗಿರುತ್ತೆ. ಮತ್ತು ಯಾವುದೇ ಒಂದು ರೆಸಿಪಿಗೆ ಬೆಳ್ಳುಳ್ಳಿ ತಂದೇ ಆದಂಥ ವಿಶಿಷ್ಟವಾದಂತಹ ರುಚಿನ ಒದಗಿಸುತ್ತೆ. ಈರುಳ್ಳಿನೂ ಅಷ್ಟೇ. ಕಾಮನಾಗಿ ಈರುಳ್ಳಿ ಹಾಕಿದ್ರೆ ಬೆಳ್ಳುಳ್ಳಿ ಹಾಕೋದು ಕಡಿಮೆ ಕೆಲವೊಂದು ರೆಸಿಪೀಸ್ಗೆ. ಬಟ್ ಎರಡೂ ಹಾಕಿದಾಗ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದೊಂದಾಗಿ ನೀಟಾಗಿ ವಾಶ್ ಮಾಡಿ ಬಿಡಿಸ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ಒಂದೊಂದಾಗಿ ಹಾಕ್ಕೋಬೇಕು. ಸುಟ್ಟಿರೋದನ್ನು ಆಲ್ಮೋಸ್ಟ್ ತೆಗೆದಾಕ್ಬಿಟ್ರೆ ಮಾತ್ರ ಅದರದ್ದು ಏನು ಪದಾರ್ಥಗಳಿರುತ್ತೆ ಅದರದ್ದು ಟೇಸ್ಟು ಚೆನ್ನಾಗಿರೋದು. ಸುಟ್ಟಿರೋ ಸಮೇತ ತಿನ್ನೋಕೋದ್ರೆ ಚೆನ್ನಾಗಿರಲ್ಲ. ಹಸಿಮೆಣ್ಸಿನ್ಕಾಯಿನ ಜಸ್ಟ್ ವಾಶ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಏನೂ ತೆಗಿಯೋದಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು. ನೀವು ಹಾಗೆಯೇ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೋಬೋದು ಅಥವಾ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೋಬೋದು, ಕುಟ್ಟಣಿಗೆ ಎಲ್ಲಾದರೂ ಸ್ಮ್ಯಾಶ್ ಮಾಡ್ಕೋಬೋದು, ಆಪ್ಷನ್ನು. ಅಷ್ಟೂ ಸ್ವಲ್ಪ ಪೀಸ್ ಆಗಿರೋ ಥರ ಜಜ್ಜಿ ಆಗಿರ್ಬೋದು ಅಥವಾ ಕಟ್ ಮಾಡಿ ಆದರೂ ಆಗಿರ್ಬೋದು, ಸ್ಮ್ಯಾಶ್ ಮಾಡಾಗಿರ್ಬೋದು, ಆ ಥರನೇ ತಿನ್ನಬೇಕು. ಇದನ್ನು ಹಾಗೆಯೇ ತಿನ್ನೋಕ್ಕಾಗಲ್ಲ. ಏನು ಆನಿಯನ್ ಏನಿದೆ, ಟೊಮೊಟೊ ಏನಿದೆ, ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೇ ಟೇಸ್ಟಿಯಾಗಿರುತ್ತೆ. ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ಬೇಗ ಚಚ್ಚಿಬಿಡ್ಬೋದು. ಬಟ್ ಈರುಳ್ಳಿ, ಟೊಮೊಟೊನ ಚಚ್ಚೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸ್ಮ್ಯಾಶರ್ನ ತೊಗೊಂಡು ಚಚ್ಕೊಂಡ್ರೆ ಚೆನ್ನಾಗಿರುತ್ತೆ, ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ. ಒಂದು ಬಾರಿ ನೀವು ಈ ಥರ ಏನಾದರೂ ಟ್ರೈ ಮಾಡಿದ್ರೆ ಪಕ್ಕಾ ನೀವು ಅಟ್ಲೀಸ್ಟ್ ವೀಕ್ಲಿ ಒನ್ಸು ಪ್ರಿಪೇರ್ ಮಾಡಿಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಏಕೆಂದರೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಜೀರಿಗೆ ಜೊತೆಗೆ ಹುಣಸೆ ರಸ, ಉಪ್ಪನ್ನು ಹಾಕೋಬೇಕು ರುಚಿಗೆ ತಕ್ಕಷ್ಟು. ಇದೆಲ್ಲ ಸೇರಿದ್ರೆ ಟೇಸ್ಟೇ ಅದ್ಭುತವಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲವೂ ನೀವು ಒಲೆಯಲ್ಲಿ ಬೇಯಿಸ್ತಾನೆ ಅಂತ ಅಂದರೆ ಸುಟ್ಕೊಂಡ್ವಿ. ಬಟ್ ಒಂದು ಪಾತ್ರೆ ಇಟ್ಟು ಅದರೊಳಗಡೆ ಒಗ್ಗರಣೆ ಹಾಕಿ ನೀರು ಅಥವಾ ಹಾಗೆ ಬೇಯಿಸೋದಕ್ಕಿಂತ
ಇದು ವಿಭಿನ್ನವಾಗಿರುತ್ತೆ. ಹುಣಸೆ ರಸನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಹಸಿ ಗೊಜ್ಜು ರೆಡಿ ಆಗಿಬಿಡುತ್ತೆ. ರೈಸ್ಗೆ ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟು ಅದ್ಭುತ ಆಗಿರುತ್ತೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ನ ಸಂಪೂರ್ಣವಾಗಿ ನೋಡಿ, ಹಾರೈಸಿ ಬೆಳೆಸಿ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ನನಗೂ ಉತ್ಸಾಹ ಬರುತ್ತೆ. ಇಷ್ಟಾದರೂ ಬೆಳೆಸ್ತಾ ಇದ್ದೀರಲ್ಲ ನನ್ನ ಚಾನಲನ್ನು, ಅದಕ್ಕೋಸ್ಕರ ಎಲ್ಲ ವ್ಯೂವರ್ಸ್ಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ.